ರೈತ ಅನ್ನದಾತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಇದೇ ರೈತ ಬೆಳೆಯುವಂಥ ಬೆಳೆಯ ಒಂದು ಪರಿಶ್ರಮದ ಹಿಂದೆ ಏನು ಜಮೀನುಗಳಲ್ಲಿ ಸಿಂಪಡಿಸುವಂಥ ಕ್ರಿಮಿ ಕೀಟನಾಶಕ ಏನು ಲಿಕ್ವಿಡನ್ನು ಸಿಂಪಡಿಸ್ತಾರೆ, ಆ ಒಂದು ಪರಿಶ್ರಮದ ಹಿಂದೆ ಎಷ್ಟರ ಮಟ್ಟಿಗೆ ದುಷ್ಪರಿಣಾಮವನ್ನು ರೈತ ಅನುಭವಿಸ್ತಾ ಇದ್ದಾನೆ ಅನ್ನೋದಂತ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಒಂದು ಸಂಶೋಧನಾ ಕೇಂದ್ರ ಒಂದು ಸಂಶೋಧನೆಯನ್ನು ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈ ಒಂದು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ರೈತರು ತಾವು ಬೆಳಿಬೇಕಂತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಾಗ ಅವರು ಸಿಂಪಡಿಸುವಂಥ ಒಂದು ಕ್ರಿಮಿನಾಶಕ ಏನು ಲಿಕ್ವಿಡ್ ಬರುತ್ತೆ, ಅದರಿಂದ ಯಾವ ರೀತಿ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ, ಇದ್ರ ಸಂಬಂಧಪಟ್ಟಂಗೆ ತಾವು ಯಾವ ರೀತಿ ಸಂಶೋಧನೆಯನ್ನು ಕೈಗೊಂಡಿದ್ದೀರಿ? ಕ್ರಿಮಿನಾಶಕ ಕೀಟನಾಶಕ ಏನು ಉಪಯೋಗ ಮಾಡ್ತಾರಲ್ಲ, ಅವು ನಮ್ಮ ದೇಹದ ಮೇಲೆ ಬಹಳ ದುಷ್ಪರಿಣಾಮ ಮಾಡ್ಬೋದು. ಅವೆಲ್ಲ ಒಂದು ವಿಷಕಾರಿ ಅಂಶಗಳು. ಅವೆಲ್ಲ ಅದನ್ನೇನು ಹ್ಯಾಂಡಲ್ ಮಾಡಬೇಕಾದ್ರೆ ಬಹಳ ಜಾಗೃತಿಯಿಂದ ರೈತರು ಇರಬೇಕಾಗ್ತದೆ. ಅದನ್ನು ಜಾಗೃತಿಯಿಂದ ಇರಲಿಲ್ಲ ಅಂದ್ರೆ ಅದು ನಮ್ಮ ರಕ್ತದೊಳಗೆ ಹೋತಂದ್ರೆ ಅದರಿಂದ ನರ ದೌರ್ಬಲ್ಯ ಆಗ್ಬೋದು, ಹಾರ್ಟದ ಪ್ರಾಬ್ಲಮ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು. ಈ ರೀತಿ ಬಹಳ ಪ್ರಾಬ್ಲಮ್ಸ್ ರೈತರಿಗೆ ಆಗ್ಬೋದು. ಅದನ್ನು ನಮ್ಗೆ ಅರಿವು ಇರೋದ್ರಿಂದ ರೈತರು ಏನಾದರೂ ಸ್ಪ್ರೇ ಮಾಡಬೇಕಾದ್ರೆ ತಮ್ಮನ್ನು ತಾವು ಕರೆಕ್ಟಾಗಿ ರಕ್ಷಿಸ್ಕೊಳ್ಳಿಕತ್ತಾರ ಅಂಥೇಳಿ ನಾವು ಅಧ್ಯಯನ ಮಾಡಿದ್ವಿ. ನಮ್ಮ ಜಿಲ್ಲೆಯೊಳಗೆ ಸ್ಪ್ರೇ ಮಾಡಿದಂಥ ಈ ಕ್ರಿಮಿನಾಶಕ ಸ್ಪ್ರೇ ಮಾಡಿದಂಥ ಒಂದು 13 ರೈತರನ್ನು ನಾವು ಸಿಲೆಕ್ಟ್ ಮಾಡಿ ಅವರ ರಕ್ತ ಪರೀಕ್ಷೆ ಮಾಡಿದ್ವಿ. ಆ ರಕ್ತದೊಳಗೆ ಕ್ರಿಮಿನಾಶಕ ಕೀಟನಾಶಕ ಅಂಶ ಅಂದರೆ ಆರ್ಗ್ಯಾನೋಫಾಸ್ಫರಸ್ ಕಂಪೌಂಡ್ಸ್ ಅಂತೀವಿ, ಅದರ ರಕ್ತದ ಲೆವೆಲ್ ನಾವು ಟೆಸ್ಟ್ ಮಾಡಿದ್ವಿ. ಅದರೊಳಗೆ ಆಘಾತಕಾರಿ ಅಂಶ ಏನು ಕಂಡು ಬಂದದಂದ್ರೆ ಆ 13 ರೈತರೊಳಗೆ 8 ಮಂದಿ ಒಳಗೆ ಬಹಳ ಜಾಸ್ತಿ ಅದು ಕೀಟನಾಶಕ ಅಂಶ ಕಂಡು ಬಂತು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡಿದಾಗ ಯಾವಾಗಲೂ ಒಂದು ಸ್ವಲ್ಪ ರಕ್ತದೊಳಗೆ ಹೋಗಲೇಬಾರ್ದು. ಆ ರೀತಿ ಅವರು ತಮ್ಮ ಪ್ರೊಟೆಕ್ಷನ್ ತೊಗೋಬೇಕು. ಅದರಿಂದ ಪ್ರತಿ ಸಲ ಸ್ಪ್ರೇ ಮಾಡೋದ್ರಿಂದ ತಮ್ಮ ಆರೋಗ್ಯಕ್ಕೆ ಅವರು ಹಾನಿ ಮಾಡಿಕೊಳ್ಳೇಬಾರ್ದು. ಆದರೆ ನಮ್ಮ ಅಧ್ಯಯನದಿಂದ ಅವರು ಈ ರೀತಿ ರಕ್ತದೊಳಗೆ ಲೆವೆಲ್ ಇರೋದ್ರಿಂದ ಅವರ ಆರೋಗ್ಯಕ್ಕೆ ಲಾಂಗ್ ಟರ್ಮ್ ಅಂದರೆ ಸ್ವಲ್ಪ ವರ್ಷ ಆದಮೇಲೆ ಹಾನಿ ಆಗೋ ಚಾನ್ಸ್ ಭಾಳ ಜಾಸ್ತಿ ಅಂತೇಳಿ ಕಂಡು ಬರ್ಲಿಕ್ಕತ್ತದ. ಇದನ್ನು ತಡೆಗಟ್ಟೋದು ಬಹಳ ಅಗತ್ಯ ಅದ. ಅದು ಒಂದು ಅಭಿಯಾನ ಅಗತ್ಯ ಅದನ್ನು ತಡೆಗಟ್ಟಲಿಕ್ಕೆ. ಇದಿಷ್ಟು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರ ಒಂದು ಮಾತುಗಳು. ರೈತರಲ್ಲೂ ಕೂಡ ಈ ರೀತಿ ಕಂಡು ಬರ್ತಾ ಇರ್ತಕ್ಕಂಥ ದುಷ್ಪರಿಣಾಮವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಒಂದು ಜಾಗೃತಿ ಮಾಡುವಂಥದ್ದು ಅವಶ್ಯಕ ಇದೆ. ಈ ಒಂದು ವರದಿಯನ್ನು ಸಲ್ಲಿಸುವಂಥದ್ರ ಜೊತೆಗೆ ನಾವು ಆ ಕಾರ್ಯಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.